ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆಚ್ಚೆದೆಯ ಹಿಂದೂ ಕಾರ್ಯಕರ್ತರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಿಂದೂ ಪದವನ್ನು ನಾನು ಯಾಕೆ ಬಳಸಿದೆ ಅಂದ್ರೆ ನಿಮ್ಮನ್ನ ನೋಡಿದ ನಮಗೆ ನಾಚಿಕೆ ಆಗಬೇಕು. ಯಾಕೆಂದ್ರೆ ಹಿಂದೂ ಸಾಮ್ರಾಟರು ನೀವು. ಹಿಂದೂ ಹೃದಯ ಮಂಗಳೂರು, ಬೆಂಗಳೂರು ಅಲ್ಲ. ಆ ಕಾರಣದಿಂದ ರಾಜ್ಯಕ್ಕೆ ತಾವು ಮಾದರಿಯಾಗಿದ್ದೀರಿ. ಎಲ್ಲಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸುವುದರ ಮೂಲಕ ಒಂದು ಸಂದೇಶವನ್ನ ಈ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ಕೊಟ್ಟಿರ್ತಕ್ಕಂಥವರು ನೀವು. ಒಂದು ಸೋತಿರಬಹುದು ನಾವು, ನೀವು ಮನಸ್ಸು ಮಾಡಿದ್ರೆ ಅದನ್ನು ಕೂಡ ಮುಂದಿನ ಸಾರಿ ನಮ್ಮದೇ, ಅದನ್ನ ಮಾಡಬಹುದು. ನೀವು ಮಾಡಿ ತೋರಿಸ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ. ಅದೇನೇ ಇರಲಿ, ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭವಾಗಿದೆ. ಅದನ್ನ ಮನಸ್ಸಿನಲ್ಲಿಟ್ಟೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜಯೇಂದ್ರ ಅವರು ಅನೇಕ ಮುಖಂಡರಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸೇರಿ ಇಡೀ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ದುರಾಡಳಿತವನ್ನ, ಈ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದ ಜನರಿಗೆ ತಿಳಿ ಹೇಳಬೇಕು, ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಮಾನ್ಯ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಅಂತ. ಹೌದಾ? ಹುಲಿ ಅಲ್ಲ ಅದು, ಇಲಿ. ಇಲಿ ಆದ್ರೆ ನಾವಿಲ್ಲೇ ಇಟ್ಕೋಬಹುದು. ಹುಲಿ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ? ಕಾಡಿಗೆ ಹಚ್ಚುತ್ತೀವಿ, ಇಲ್ಲಾಂದ್ರೆ ಬೋನ್ನಲ್ಲೇ ಹಾಕಿ ಬೀಗ ಹಾಕ್ತಿವಿ. ಅದಕ್ಕೆ ಅವರು ಹುಲಿ ಅಲ್ಲ, ಇಲಿ. ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಟ್ರಿ, ಬೇರೆಯವರಿಗೆ ಜನಾಕ್ರೋಶ ಬರೋದಿಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೂ ಹೇಳಿದ್ರಿ ಗುತ್ತಿಗೆಯಲ್ಲಿ ನಿಮಗೂ 2 ಕೋಟಿವರೆಗೆ ಕೊಡ್ತೀವಿ. ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ? ಎಷ್ಟು % ದಲಿತರಿಗೆ? ಮುಸ್ಲಿಮರಿಗೆ 4%, ದಲಿತರಿಗೆ ಎಷ್ಟು? ಇದು ಬರೀ ಹೇಳೋದಷ್ಟೇ, ಕೊಡೋದಲ್ಲ. ಇದುವರೆಗೂ ಹೇಳಿದ್ರಿ, ಯಾವ್ದಾದ್ರು ಕೊಟ್ರ? ಮೆಟ್ರೋ ರೈಲು ದರ ಏರಿಸಿದ್ರಿ, ಜನ ಆಕ್ರೋಶಕ್ಕೆ ಬರಲ್ವಾ? SCP TSP ಹಣ 40,000 ಕೋಟಿ ಆ ದಲಿತರ ಹಣ ನಿಮ್ಮ ಎದೆ ಮೇಲೆ ಇಟ್ಕೊಂಡ್ರಲ್ಲ, ದಲಿತರಿಗೆ ಆಕ್ರೋಶ ಬರಲ್ವಾ? ಹಾಲಿನ ದರ ಒಂದು ಸಾರಿ ಏರಿಸಿದ್ರಿ 3 ರೂಪಾಯಿ, ಸುಮ್ಮನಿದ್ರು. 2ನೇ ಸಾರಿ 2 ರೂಪಾಯಿ ಏರಿಸಿದ್ರಿ, ಸುಮ್ಮನಿದ್ರು. ಈಗ 4 ರೂಪಾಯಿ ಏರಿಸಿ ನಾವು ರೈತರಿಗೆ ಕೊಡ್ತೀವಿ ಅಂದ್ರೆ 1 ರೂಪಾಯಿಯನ್ನು ಕೊಡ್ತಾ ಇಲ್ಲ. ಆಕ್ರೋಶ ಬರಲ್ವಾ? ಏನ್ ಮುತ್ತಿಡ್ತಾರ ನಿಮ್ಗೆ? ಇವತ್ತ್ಯಾರೋ ಟಿವಿನಲ್ಲಿ ನೋಡ್ತಿದ್ದೆ, ಮುತ್ತಿಡ್ತಾ ಇದ್ದ ಒಬ್ಬ. ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದರೋ ಅವನ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ. ಸಿದ್ದರಾಮಯ್ಯನವರೇ, ನೀವು ಮಂಗಳೂರಿಗೆ ಬನ್ನಿ, ನಿಮಗೂ ಮುತ್ತಿಡ್ತಾರೆ. ಯಾಕಂದ್ರೆ ಜನಾಕ್ರೋಶ ಇಲ್ಲ ಇಲ್ಲಿ. ಬನ್ನಿ, ನೀವು ಮುತ್ತಿಡ್ತಾರೆ, ಹಿಡಿಸ್ಕೊಂಡು ಹೋಗಿರಂತೆ. ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಮ್ಮನ್ನು ಯಾವತ್ತು ನಾವು ತಳಗೆ ಇಳಿಸ್ತೇವೆ ಅನ್ನೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನರು. ನಿಪುಣರು ಇವರು. 5 ಗ್ಯಾರಂಟಿ ಕೊಟ್ರು, ಯಾರೂ ಕೇಳಿರ್ಲಿಲ್ಲ. ನೀವು ಗ್ಯಾರಂಟಿ ಕೊಟ್ರೆ ಮಾತ್ರ ನಾವು ಓಟ್ ಹಾಕೋದು ಅಂತ ಯಾರು ಹೇಳಿರ್ಲಿಲ್ಲ. ಆದ್ರೆ 5 ಗ್ಯಾರಂಟಿ ಕೊಟ್ರಿ, ಆದ್ರೆ ಬೇಡ ಅನ್ಲಿಲ್ಲ. ಅದು 3 ತಿಂಗಳಿಗೋ 6 ತಿಂಗಳಿಗೋ ಕೊಡ್ತೀರಿ, ಆದ್ರೆ ತಿಂಗಳ ಕೊಡ್ತೀವಿ ಅಂತೀರಿ. ಬರ್ಲಿಲ್ಲ ಅಂದ್ರೆ ಜಾರ್ಜ್ ಅವ್ರು ಹೇಳ್ತಾರ, ಅದೇನ್ ತಿಂಗಳ ಸಂಬಳನ
ತಿಂಗಳ ಕೊಡಕ್ಕೆ ಅಂತ ಅವರೇ ಹೇಳ್ತಾರೆ ಜಾರ್ಜ್ ಅವರು. ಈ ರೀತಿ ನೀವು 5 ಗ್ಯಾರಂಟಿಗಳಲ್ಲಿ 5 ವರ್ಷ ಕಳೀಬೇಕು ಅಂತ ಆಟ ಆಡ್ತಾ ಇರೋದು. ಇಡೀ ದೇಶದಲ್ಲಿ 3 ಸರ್ಕಾರ ಇದೆ ಕಾಂಗ್ರೆಸ್, ಹಿಮಾಚಲ್ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಅಲ್ಲೆರಡೂ ಕಡೆ ಪಾಪ ಕುಡಿಯಕ್ಕೆ ನೀರಿಲ್ಲ, ಸಂಬಳ ಕೊಡಕ್ ದುಡ್ಡಿಲ್ಲ. ಕರ್ನಾಟಕದಲ್ಲೇನೋ ನಡೀತದೆ. ಇಡೀ ದೇಶಕ್ಕೆ ಕಾಂಗ್ರೆಸ್ ಅನ್ನು ಕಾಪಾಡಬೇಕಾದ್ರೆ ಇಲ್ಲಿನ ಅಮೌಂಟು ಆಗಬೇಕು. ನಾವು ಮೊದಲೇ ಹೇಳ್ತಿದ್ವಿ, ಹುಷಾರಾಗಿರಿ, ಕಾಂಗ್ರೆಸ್ ಏನಾದ್ರೂ ಬಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ATM ಆಗಿಬಿಡ್ತದೆ ಅಂತೇಳಿ. ಇವತ್ತು ನಿಜಕ್ಕೂ ಅದು ATM ಆಗಿದೆ. ಮಾತು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ. ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು, ಇವತ್ತು ಹೇಳಿಯಪ್ಪ ಯಾರು ಅಂತ, ಅಂಬೇಡ್ಕರ್ ವಿರೋಧಿಗಳು ಯಾರು ಅಂತ ಹೇಳಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ, ಅದು ಕಾಂಗ್ರೆಸ್. ಸಂವಿಧಾನ ವಿರೋಧಿಗಳು ಯಾರು ಅಂತಂದ್ರೆ ಅದು ಕಾಂಗ್ರೆಸ್. DK ಶಿವಕುಮಾರ್ ಹೋದ ವಾರ ಅಷ್ಟೇ ಹೇಳಿದ್ರು, ಮುಸಲ್ಮಾನರಿಗೆ ನಾವು 4% ರಿಸರ್ವೇಶನ್ ಕೊಡಬೇಕು, ಆದ್ರೆ ಕಾನೂನು ಪ್ರಕಾರ ಕೊಡಕ್ಕಾಗಲ್ಲ, ಸಂವಿಧಾನ ಬದಲಾಯಿಸಿ ಆದ್ರೂ ಕೊಡ್ತೀವಿ ಅಂತಂದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ, ರಾಜಕೀಯ ಇದೆಯಾ? ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ, ಸಂವಿಧಾನ ಬದಲಿಸ್ತೀವಿ ಅಂತ ನೀವೇ ಹೇಳ್ತೀರಿ. ಇವತ್ತು ಒಬ್ಬ ವಿದ್ವಾಂಸರನ್ನು ನೋಡಿದೆ ನಿನ್ನೆ ನಾನು. ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಸಂವಿಧಾನ ಪಂಡಿತರು. ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರೀಲಿಲ್ವಂತೆ. 1000 ವರ್ಷಗಳ ಹಿಂದೆನೆ ಆ ಸಂವಿಧಾನ ಬರೆದಿತ್ತಂತೆ. ಬಹಳ ದೊಡ್ಡ ವಿದ್ವಾಂಸರು. ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಿನ್ನೆ, ಇವತ್ತು ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಿದ್ದಾರೆ, ಎಲ್ಲ ಕಡೆಯಿಂದ ಛೀ ಛೀ ಅಂತ ಉಗಿತಿದ್ದಾರೆ. ನಾಚಿಕೆ ಆಗಲ್ವಾ ಕಾಂಗ್ರೆಸ್ಗೆ? ದಿನಕ್ಕೊಂದು ಹಗರಣ. ಕೇಂದ್ರದಲ್ಲಂತೂ ಹೋಯ್ತು, ಇನ್ನದು ತಲೆ ಎತ್ತೋ ಪರಿಸ್ಥಿತಿಯಲ್ಲಿಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಕೂಡ ಈ ಸರ್ಕಾರ ಈಗಾಗಲೇ ICUನಲ್ಲಿತ್ತು. ICUನಲ್ಲಿದ್ದಾಗಲೂ ಕೂಡ ನಿಮ್ಗೆ ಗೊತ್ತಿರಬಹುದು, ಹೃದಯ ಮಾತ್ರ ಮಧ್ಯದಲ್ಲಿ ಪಟ 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 ತೊಡ್ಕೊಳ್ತಿರ್ತೀವಿ. ಅದನ್ನ ICUನಲ್ಲಿ ಇದರಿಂದ ತೆಗೆದ ತಕ್ಷಣ ಗೊತ್ತಾಗುತ್ತೆ. ಅಂತ ಪರಿಸ್ಥಿತಿಗೆ ಇಲ್ಲಿ ಕಾಂಗ್ರೆಸ್ ಬಂದಿದೆ. ಸಿದ್ದರಾಮಯ್ಯ ಸುಳ್ಳುಗಳು ಹೇಳಿ ಏನೆಲ್ಲ ನಾಟಕಗಳಾಡಿ ಓಟ್ ಹಾಕ್ಸ್ಕೊಂಡು ಸರ್ಕಾರ ಮಾಡಿ ಕೊಡ್ತಿದ್ದಾರೆ. ಈಗ ಅವ್ರ ಚೇರ್ಗೆ 2 ಕಾಲಿರೋದು, ಇನ್ನೆರಡು ಗ್ರೂಪ್ 2 ಕಾಲುಗಳು ಮುರಿದಾಕಿದ್ದಾರೆ. ನಿಮ್ಗೆ ಗೊತ್ತಿರಬಹುದಲ್ಲ, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತೇಳಿ ಎಲ್ಲ ಲೂಸ್ ಮಾಡಿಬಿಟ್ಟವ್ರೆ. ಈಗ 2 ಕಾಲಿರೋದು, ಆ 2 ಕಾಲಲ್ಲೇ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಳ್ತವ್ರೆ. ಇನ್ನೊಂದು ಶುರುವಾಗಿ ಇನ್ನೊಂದು ಕಾಲು ಹೋದ್ರೆ ದೊಡಕ್ ಬಿದ್ದೋಗ್ತದೆ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಕಾಂಗ್ರೆಸ್. ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗಿಲ್ಲ, ಜನರ ಮಧ್ಯೆ ಹೋಗ್ಬೇಕು, ಜನರನ್ನ ಪ್ರೀತಿ ಮಾಡಬೇಕು, ಅವರ ಸಮಸ್ಯೆಗಳನ್ನ ಕೇಳಬೇಕು, ಪರಿಹಾರಗಳನ್ನು ಹುಡುಕ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಇಲ್ಲ ಅಂತಂದ್ರೆ ಜನ ನಮ್ಮನ್ನ ನಾಳೆ ಪ್ರಶ್ನೆ ಮಾಡ್ತಾರೆ. ಆ ಕಾರಣದಿಂದ ಇಡೀ ರಾಜ್ಯವ್ಯಾಪಿ ಇವತ್ತು ಹೊರಟಿರ್ತಕ್ಕಂಥ ನಮ್ಮ ಸೈನ್ಯ ಈ ಸರ್ಕಾರವನ್ನ, ಇವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲುವವರಿಗೆ ವಿರಮಿಸುವುದಿಲ್ಲ, ನಾವು ವಾಪಸ್ ಬರುವುದೂ ಇಲ್ಲ. ಆ ಕಾರ್ಯವನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೊರಟಿದ್ದೇವೆ. ಇದಕ್ಕೆ ಮುನ್ನಡೆ ಇಡ್ತಾ ಮಾನ್ಯ ಸದಾನಂದ ಗೌಡರು ನಮ್ಮೆಲ್ಲರನ್ನು ಕೂಡ ಹಿರಿಯರಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಇವತ್ತು ಇಷ್ಟೊಂದು ಸುಡು ಬಿಸಿಲಿದ್ರೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಬಿಜೆಪಿಯ ಪರವಾದ ಉತ್ಸಾಹ, ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಾವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದು ಹೀಗೆ ಮುಂದುವರಿಯುತ್ತದೆ. ನಾಳೆಯಿಂದ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಈ ಕೆಲಸವನ್ನು ಮಾಡ್ತೇವೆ. ಆದರೂ ಕೂಡ ನಾವು ಮುಂದೆ ಹೋದ ಮೇಲೆ ನಾವು ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮುಖಂಡರುಗಳು ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.